ಸೊ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನೋಡ್ತಾ ಇರ್ಬೋದು, ನಾನು ಸ್ಟಾರ್ಟಿಂಗ್ಗೆ ಟೊಮೆಟೊನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ಇನ್ಸ್ಟೆಂಟ್ ವಿತಿನ್ 5 ಆಗುತ್ತೆ. 5 to 10 ಮಿನಿಟ್ಸ್ ಒಳಗಡೆ ಟೊಮೆಟೊ ಬೇಯಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಟೊಮೆಟೊ ರಸಮ್ನ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನೋಡೋಣ. ಈಗ ನಾನ್ ವೆಜ್ ಎಲ್ಲ ಹೆವಿ ಆದಾಗ ಈ ಥರ ಎಲ್ಲ ನಿಜವಾಗ್ಲೂ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಟೊಮೆಟೊನ ನೀಟಾಗಿ ಬೇಯಿಸ್ಕೊಂಡು, ಸೊ ಅದು ಫುಲ್ಲು ಸಿಪ್ಪೆನ ತೆಗೆಯೋದು ಬೇಡ, ನೀಟಾಗಿ ಅದನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀಟಾಗಿ ಸ್ಮ್ಯಾಶ್ ಆದಮೇಲೆ ಅದು ಸಿಪ್ಪೆಯಲ್ಲಿ ಮಧ್ಯದಲ್ಲಿ ಒಂಥರ ಗಂಟು ಥರ ಬಂದಿರುತ್ತೆ. ಅದನ್ನು ತೆಗೆದ್ರೂ ತೆಗಿಬೋದು, ತೆಗೆದೇ ಇಲ್ಲ ಅಂದರೂ ಇಲ್ಲ. ಸೊ ನನಗೆ ಅದು ಆಗಲಿಲ್ಲ. ಸೊ ಅದಕ್ಕೆ ನಾನು ತೆಗೆದೆ. ನೀಟಾಗಿ ಫುಲ್ಲು ಸ್ಮ್ಯಾಶ್ ಮಾಡಿಬಿಟ್ಟು ಕೈಯಲ್ಲೇ ಮಾಡ್ಕೊಳ್ಳಿ, ಟೇಸ್ಟಾಗೇ ಇರುತ್ತೆ, ಏನಿಲ್ಲ. ಸೊ ಆಮೇಲೆ ಬೇಳೆ ಸಾಂಬಾರು ಪೌಡರ್ನ ಒಂದು 1 ಸ್ಪೂನ್ 1.5 ಸ್ಪೂನ್ ಬೇಳೆ ಸಾಂಬಾರು ಪೌಡರು, ಸ್ವಲ್ಪ ಪೆಪ್ಪರ್ ಪೌಡರು, ಉಪ್ಪು ಮತ್ತು ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನೆನೆಸ್ಕೊಂಡು ಕಿವುಚ್ಕೊಂಡು ಇಟ್ಕೊಂಡಿರಿ. ಸೊ ಆ ರಸ ಕೂಡ ಇಲ್ಲಿಗೆ ಹಾಕಿಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಕೊಟ್ಟು ನೆಕ್ಸ್ಟು ಒಂದು 5 ಮಿನಿಟ್ಸ್ ಅದು ಬೇಯಿಸ್ಕೋಬೇಕು, ಅಂದರೆ ಕುದಿಸ್ಕೋಬೇಕು. ನೀಟಾಗಿ ಕುದೀತಾ ಇರಲಿ ಅದು. ಎಷ್ಟು ಕುದಿಯುತ್ತೆ ಅಷ್ಟು ಚೆಂದ. ಸೊ ಗ್ಯಾಸ್ ಹಚ್ಚಿ ಈಗ ನಾನು ಕುದಿಯೋಕೆ ಇಡ್ತಾ ಇದ್ದೀನಿ, ನೋಡ್ಬೋದು. ಜಾಸ್ತಿ ಕುದ್ಸಕ್ಕೆ ಹೋಗ್ಬೇಡಿ, ಅದು ಸುಂಡುತ್ತೆ, ನೀರಲ್ವಾ ಸುಂಡುತ್ತೆ. ಒಂದು 5 ನಿಮಿಷ ಸಾಕು. ಚೆನ್ನಾಗಿ ಕುದಿವಾಗಲೇ ಈ ಕಡೆ ಒಗ್ಗರಣೆ ಹಾಕೋಬಿಡಿ. ಸೊ ಇನ್ನು ನನಗೆ ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಸ್ವಲ್ಪ ನಂದು ಕೂಡ ಸುಂಡಿ ಕಮ್ಮಿನೇ ಆಯಿತು. ಸೊ ಜಾಸ್ತಿ ಸುಂಡ್ಸಕ್ಕೆ ಹೋಗಬೇಡಿ, ಟೇಸ್ಟ್ ಕೂಡ ಇದಾಗುತ್ತೆ. ಸೊ ಚೆನ್ನಾಗಿದೆ ಮಾತ್ರ. ನೀಟಾಗಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡೆ ಅಂದರೆ ಕುದಿಸ್ಕೊಂಡಿದ್ದ ತಕ್ಷಣ ಈ ಕಡೆ ಒಗ್ಗರಣೆ ಹಾಕ್ಕೊಳಕ್ಕೆ ನೋಡೋಣ. ಸೊ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಜಜ್ಜಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸಾಸಿವೆ, ಈರುಳ್ಳಿ ಇಷ್ಟಿದ್ರೆ ಸಾಕು. ಸೊ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಆಯಿಲ್ ಹಾಕಬೇಕು ಫಸ್ಟ್ ಪ್ಯಾನ್ಗೆ. ಆಯಿಲ್ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ನಾನು ಇನ್ನೂ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿಲ್ಲ. ಫಸ್ಟು ಸ್ವಲ್ಪ ಬೆಳ್ಳುಳ್ಳಿ ಬೇಯಲಿ ಅಂತ ಅಂದ್ಬಿಟ್ಟು, ಅಂದರೆ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಎಣ್ಣೆಲಿ. ಸೊ ಫ್ರೈ ಆಗಿದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ನಿಜ ಗೈಸ್, ಈ ಕಡೆ ತುಂಬಾ ಚೆನ್ನಾಗಿರುತ್ತೆ ಇದು ರಸಮ್ಮು, ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಹೆವಿ ನಾನ್ ವೆಜ್ ತಿಂದವ್ರಿಗೆಲ್ಲ ಇದನ್ನು ಕೊಟ್ಬಿಟ್ರು ಅಂತೂ ಮತ್ತೆ ಅರ್ಜೆಂಟಾಗಿ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರೋರು ಅಂತೂ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸಾಂಬಾರು ಆ ಕಡೆ ಇನ್ನೊಂದು ಸ್ವಲ್ಪ ಕುದಿಸ್ಕೊತಾ ಇದೆ. 2-3 ನಿಮಿಷ ಆಗಿತ್ತು ಅಷ್ಟೇ, ಒಂದು 5 ನಿಮಿಷ ಕುದೀಲಿ ಅಂತ ಅಂದ್ಬಿಟ್ಟು. ಸೊ ಈ ಕಡೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ 2 ಒಟ್ಟಿಗೆ ಹಾಕ್ಕೊಂಡು, ಇದ್ರೆ ಬೇಕಿದ್ರೆ ನೀವು ಒಂದು 10 ಮೆಂತೆಕಾಳನ್ನ ಈ ಟೈಮಲ್ಲೇ ಒಂದು 10 ಮೆಂತೆಕಾಳನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ನನಗೆ ಮೆಂತೆಕಾಳು ಇಷ್ಟ ಆಗೋದಿಲ್ಲ, ಸೊ ನಾನು ಮೆಂತೆಕಾಳು ಯೂಸ್ ಮಾಡಿಲ್ಲ. ಸೊ ನೋಡಿ, ಇದಾದಮೇಲೆ ಫ್ರೈ ಆದಮೇಲೆ ಎತ್ತು ಸಾಂಬಾರು ಒಳಗೆ ಹಾಕ್ಬಿಟ್ಟು ಸೊ 1 ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕು, ಕುದಿಸ್ಕೊಂಡ್ರೆ ಸಾಕು. ಒಗ್ಗರಣೆ ಹಾಕಿದ್ಮೇಲೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಒಂದೇ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ಬೋದು ನಾನು ಅಷ್ಟೇ. ಸೊ ಟ್ರೈ ಮಾಡಿ ಒಂದು ಸಲ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಯಾವ್ದಾರ ಟ್ರೈ ಮಾಡ್ತು ಅಂದರೆ ಅದು ಹೇಗೆ ಬಂತು ಅಂತ ಅಂದ್ಬಿಟ್ಟು. ಸೊ ನೀವು ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಸೊ ನಾನು ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ಲ, ನಾನು ವ್ಲಾಗ್ ಕ್ರಿಯೇಟ್ ಮಾಡಬೇಕಂತ ತುಂಬ ಆಸೆ ಇತ್ತು, ಬಟ್ ಈಗ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಕ್ಕೆ ಬೆಂಬಲ ಕೂಡ ಆಲ್ಮೋಸ್ಟ್ ಸಿಗ್ತಾ ಇದೆ. ಸೊ ಇನ್ನೂ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದೇ ಆಸೆ ಇದೆ. ಸೊ ನೋಡಿ, ಒಂದು ಸಲ ಟ್ರೈ ಮಾಡಿ. ನೋಡಿದ್ರಲ್ಲ ಈಗ ಮಿಕ್ಸ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. 1 ಮಿನಿಟ್ ಕುದಿಸ್ಕೊಳ್ಳಿ ಅಷ್ಟೇ ಸಾಕು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮುಗೀತು. ಈಗ ಲಾಸ್ಟ್ ಫೈನಲ್ ಟಚ್ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಟೇಸ್ಟಿಯಾಗಿರುತ್ತೆ, ನೋಡ್ತಾ ಇರ್ಬೋದು ನೀವು. ಸೊ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಗೈಸ್. ಒಂದು ಸಲ ಕಮೆಂಟ್ ಹೇಳಿದ್ನಲ್ಲ, ಸೊ ನೀವು ಟ್ರೈ ಮಾಡ್ತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಯಾವುದೇ ಥರ ಹೊಸ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಟ್ರೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ.